ಹೇಳ್ರಿ ಅತ್ತೀರ ಎದಕ್ಕೆ ಫೋನ್ ಮಾಡಿರಿ? ನಿನ್ನ ಜೋಡಿ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳೇನೇ ಇಲ್ಲ ನಾನು. ನಿಮ್ಮ ಮನೆಗೆ ಬರೋದಿಲ್ಲ ಅಂತಲೂ ಹೇಳೇನೇ ಇಲ್ಲ ನಾನು. ನೋಡವಾ, ನಿನ್ನ ಜೋಡಿ ಮಸ್ಕಿರಿ ಮಾಡ್ಕೊತ ಮಾತಾಡಕ್ಕೆ ಮಾಡಿಲ್ಲ ನಾನು. ನನ್ನ ಮಗ ತೀರ್ಕೊಂಡ್ಬಿಟ್ಟ. ಮಣ್ಣೈತಿ. ಬರ್ರಿ ನೀನು ನಿಮ್ಮವ್ವ ಕೊನೆ ಗಳಿಗೆಗೆ ಆ ಕೂಸಿಗೆ ಅವರಪ್ಪನ ಮಕ್ಕ ತೋರಿಸು. ನೀನು ಹೆಂಡತಿಯಾಗಿ ಆಗ್ಬೇಕಾಗಿರೋ ಕರ್ತವ್ಯದ ಕಡೆ ಗಮನ ಕೊಡು. ಗಂಡ ಸತ್ ಮೇಲೆ ಹೆಂಡತಿ ಏನು ಕಾರ್ಯ ಮಾಡ್ಬೇಕು ಅದನ್ನು ಮಾಡ್ತಾರ ಬಾ. ಹೌದಾ? ಏನಾಗಿತ್ತು? ಇನ್ನೇನವ, ನೀನು ಬರಲ್ಲ ಅಂತಂದು ನಾನು ಒಬ್ಬಕ್ಕೆ ಏನಂತ ಮಾಡಲಿ ಹೇಳು, ಎಷ್ಟಂತ ನೋಡ್ಕೊಳ್ಳಿ. ನನ್ನ ಕಷ್ಟ ಅವಂಗೆ ನೋಡೋಕ್ಕಾಗಲಿಲ್ಲ. ರಾತ್ರಿ ಈಸ ಕುಡಿದ್ಬಿಟ್ಟಾನ. ಗಿಡಕ್ಕಾಕ ಔಷಧನ ಕುಡಿದು ನನಗೆ ಗೊತ್ತೇ ಆಗಿಲ್ಲವ. ರಾತ್ರಿ ಬೆಳಗ್ಗೆ ಎದ್ದು ನೋಡ್ತೀನಿ ನನ್ನ ಮಗ ಇಲ್ಲವ, ಇಲ್ಲ. ಬೆಳಿಗ್ಗೆ ಎದ್ದು ನೋಡೇನವ ನಾನು. ಅದಕ್ಕೆ ಬಾ ತಾಯಿ ಬಾ, ಹುಡುಗಿ ಕರ್ಕೊಂಡು ನೀನು ನಿಮ್ಮವ್ವ ಬರ್ರಿ. ಮತ್ತು ಎಲ್ಲ ಕಾರ್ಯ ಮಾಡ್ಕೊಳಕ್ಕೆ ಹೆಣ್ಮಕ್ಳು ರೆಡಿ ಮಾಡೇನಿ. ಎಲ್ಲ ಮುಗಿಸ್ಕೊಂಡು ಹೋಗು. ಅಲ್ಲ ಮುಗಿಸ್ಕೊಂಡು ಹೋಗಂತೆ ನಾನು. ನೋಡು, ಇದ್ದಿದ್ದೆ ನನ್ನ ಮಗ ನನಗೆ. ಈಗ ಯಾರಿಲ್ಲವ ನನಗೆ. ನಾನು ಒಬ್ಬಂಟಿಯಾಗೇನೆ. ನೀನು, ನಿನ್ನ ಮಗ, ನಿಮ್ಮವ್ವ ಎಲ್ಲರೂ ಇಲ್ಲೇ ಬರ್ರಿ. ಇಲ್ಲೇ ಇದ್ದು ಬಿಡೋಣ ನಾವೆಲ್ಲರೂ. ಏನಂತೀಯವ? ಇಲ್ಲ ಅತ್ತೀರ, ನಾನು ಬರಲ್ಲ. ಏನವ ಬರಲ್ಲ? ಯಾಕೆ ಬರ್ಬೇಕು? ನಾನು ಇದ್ದಾಗ ನನಗೆ ಡೈವರ್ಸ್ ಕೊಟ್ಟು ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೋಬೇಕಂದ. ಆದ್ರೆ ಆ ದೇವ್ರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಅವ್ರು ಸತ್ತಾರ ಅಂತೇಳಿ ನಾನು ಬಂದು ಯಾಕೆ ಎಲ್ಲ ಕಾರ್ಯನೂ ಮಾಡಿಸ್ಕೋಬೇಕು? ನಾನು ಬರಲ್ಲ. ನೀವು ಹೇಳ್ರಿ ಜನಕ್ಕೆ, ಅವ್ನು ಹೆಂಡ್ತಿನೋ ಅವ್ನ ಪಾಲಿಗೆ ಯಾವತ್ತೂ ಸತ್ತೋಗ್ಯಾಳ, ಆಕೆ ಬರಲ್ಲ ಅಂತ. ನಾನು ಅವ್ರ ಮುಖ ನೋಡೋಕ್ಕೂ ಬರಲ್ಲ. ನನಗೆ ಯಾವುದೇ ಆಸಕ್ತಿನೂ ಉಳಿದಿಲ್ಲ. ನಾನು ಬರಲ್ಲ. ಎಂಥ ಕೆಟ್ಟ ಹೆಂಗಸ ನೀನು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಇದ್ದಾಗಂತೂ ಹಠ ಸಾಧಿಸಿದೆ, ಸತ್ತಾಗೂ ನೋಡಕ್ ಬರಲ್ಲ ಅಂತೀಯಲ್ಲ ನೀನು. ಅಲ್ಲ ಹಂಗಾರೆ ಗಂಡ ಸತ್ತನ ಹಿಂಗ ಮುತ್ತೈದೆಯಾಗೆ ಇರ್ಬೇಕಂತ ಆಸೆ ಪಡ್ತೀಯ ನೀನು? ಅಲ್ಲ ಅವನ್ನೆಲ್ಲ ಹಂಗ ಇಟ್ಕೋತೀಯನ ನೀನು? ಹೌದು, ಇವೆಲ್ಲ ನಾನು ಹುಟ್ಟುತ್ತಿದ್ದಂಗೆ ನನ್ನ ಜೊತೆಗೆ ಬಂದಿದ್ದು. ಅವತ್ತು ತಾಳಿನೂ ಕೊಳ್ಳಂದು ಹರ್ಕೊಂಡು ನಿನ್ನ ಮಗ ನಾನು ಹೊರಗೆ ಹಾಕಿದ್ದೆ. ಅವತ್ತು ಸುಮ್ಮನೆ ಇದ್ದಿ? ಅವತ್ತು ನಿಂಗೇನು ಅನ್ನಿಸ್ಲಿಲ್ಲ? ಯಾಕಪ್ಪ ನೀ ಬದುಕಿದ್ದಾಗ ತಾಳಿ ಕೀಳಾಕತ್ತಿ ಹಾಕಿದೆ ಅಂತ ಒಂದು ಮಾತು ಕೇಳಲಿಲ್ಲ ನೀವು? ಸುಮ್ಮನೆ ಇದ್ರಿ. ಅದೇ ಕರ್ಮನ ರಿಟರ್ನ್ ಆಗೈತೋ ಏನೋ, ಯಾರಿಗೆ ಗೊತ್ತೀಗ ನಿಮಗೆ? ನಿಮ್ಮ ಮಗ ಕಟ್ಟಿದ ತಾಳಿ ಅವತ್ತೇ ಅವರೇ ತಕ್ಕೊಂಡಾತು. ಇಲ್ಲಿ ಬ್ಯಾರೆ ಸುಂದ್ರಿ ಇರೋದು ನಮ್ಮವನ ಮಗಳು ಮಾತ್ರ. ನಾನು ಯಾಕೆ ಬಂದು ಎಲ್ಲ ಕಾರ್ಯ ಇದು ಮಾಡ್ಬೇಕು? ನಾ ಬರಲ್ಲ. ಯಾವುದು ನನಗೇನು ಸಂಬಂಧ ಇಲ್ಲ. ನಾನು ಯಾವುದಕ್ಕೂ ಪಾಲ್ಗೊಳ್ಳೋದು ಇಲ್ಲ. ನೀವು ಬೇಕಾದ್ದು ಹೇಳಿದ್ರು ಅಷ್ಟೇ, ನಾನು ಬರಲ್ಲ. ಹೌದಾ? ಅವತ್ತು ಮಾಡ್ದಾವ ಅಂತ ಕೆಲಸನ ಅವತ್ತು ನಮ್ಮ ಬುದ್ಧಿಗೆ ಮಂಕ್ ಹೌದಿತ್ತು ಅಂತ 1000 ಸಲ ಹೇಳಿದ್ನಲ್ಲ ನಿನಗೆ. ಇನ್ನ ತಲೆಗೆ ಹೋಗ್ವಲ್ತ ನಿನಗೆ? ನಿಮಗೆ ಬೇಕಂದಾಗ ನೀವು ತಪ್ಪ ತಂದುಬಿಟ್ರೆ ಎಲ್ಲ ಮರ್ತಿರಕ್ಕೆ ನನ್ನ ಕೈಲಿ ಆಗಲ್ಲ ಅತ್ತೀರ. ಆಗಲ್ಲ. ನನ್ನ ಮನಸ್ಸಿಗೂ ಕೆಲವು ಸಲ ನೋವಾಗಿರ್ತೈತಿ. ಅದಕ್ಕೆ ನಾನು ಅವಕ್ಕೆ ಬೆಲೆ ಕೊಡ್ಬೇಕಾಕತಿ. ನನ್ನ ಮನಸ್ಸಿನ ಗಾಯ ಆರಕ್ಕೂ ಟೈಮ್ ಬೇಕಲ್ಲ. ಟೈಮ್ ಅಲ್ಲ, ಎಲ್ಲ ಮುಗ್ದೇ ಹೋಗೈತಿ. ಇನ್ನೇನು ಅದು ಕಾಲ ಮಿಂಚು ಹೋಗೈತಿ. ನಂಗೆ ಈಗ ಅದ್ರ ಬಗ್ಗೆ ಇದು ಮಾಡೋಕೆ ನಂಗೆ ಮಾತಾಡೋಕೆ ಆಸಕ್ತಿ ಉಳ್ಕೊಂಡಿಲ್ಲ. ಸುಮ್ಮನೆ ಮಾತು ಬೇಡ. ನಿಮ್ಮ ಕೈ ಮುಗಿತೇನೆ, ನನ್ನ ಮಾತ್ರ ಕರಿಬೇಡ್ರಿ. ನಾ ಬರಲ್ಲ. ಫೋನ್ ಇಡ್ತೇನೆ. ನಿಮ್ಮ ಮಗ ಸತ್ತಿದ್ದಕ್ಕೆ ಬೇಜಾರಾಗೈತಿ. ದುಃಖ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಿಮಗೆ ಕೊಡಲಿ. ನಾನು ಬರಲ್ಲ. ಅಯ್ಯೋ ದೇವ್ರೆ, ಇಷ್ಟು ಮಂಡಾಟ ಹೆಣ್ಮಕ್ಳಿಗೆ ಒಳ್ಳೇದಲ್ಲವ, ಒಳ್ಳೇದಲ್ಲ. ನನಗೆ ಎಷ್ಟು ನೋವು ಆಗ್ತೈತಿ. ಇಂಥ ಟೈಮ್ನಾಗ ನೀನು ಬರಲ್ಲ ಅಂದ್ಯಲ್ಲವ ನೀನು. ಆಯ್ತು, ಬರಕ್ಕೆ ಹೋಗ್ಬೇಡ. ನೀವೇನು ಹೇಳಿದ್ರು ಅಷ್ಟೇ ಅತ್ತೀರ. ನಾನು ಬರಲ್ಲ. ನಾನು ಯಾವುದನ್ನು ಮಾಡಿಸ್ಕೊಳ್ಳಲ್ಲ. ನಾನು ಈಗ ಹೆಂಗದೇನೋ ಹೀಗೆ ಇರ್ತೀನಿ. ಯಾಕಂದ್ರೆ ನಿಮ್ಮ ಮಗನ ಮದುವೆ ಆದಮೇಲೆ ಅಲ್ಲ ಇವನ್ನೆಲ್ಲ ನಾನು ಹಚ್ಕೊಳಕ್ಕೆ ಶುರು ಮಾಡಿದ್ದು. ನಿಮ್ಮ ಮಗನ ಮದುವೆ ಮಾಡ್ಕೊಳಕ್ಕಿಂತ ಮುಂಚೆಯಿಂದನೂ ನನಗೆ ಇವೆಲ್ಲ ಹಚ್ಕೊಳ್ತೀನಿ ಮುಂದೆ ಮಟನು. ನಿಮ್ಮ ಮಗ ಯಾವತ್ತು ನನ್ನ ಕೈ ಬಿಟ್ಟರು, ಡೈವರ್ಸ್ ಕೊಟ್ಟರು, ಅವತ್ತೇ ಅವ್ರದ್ದು ನಂದು ಋಣ ತೀರೈತಿ. ಇನ್ಮೇಲೆ ಯಾವತ್ತು ಇದಕ್ಕೆ ಫೋನ್ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಮ ಹಣ, ಆಸ್ತಿ, ನಿಮ್ಮ ಮನೆ, ನಿಮ್ಮ ಹೊಲ, ತೋಟ ಎಲ್ಲ ನೀವೇ ಇಟ್ಕೊರಿ. ಅದನ್ನು ನೋಡ್ಕೊಳಕ್ಕೆ ಅಂತ ನೀವು ಫೋನ್ ಹಚ್ಚಿ ಕರೆಯೋಕೆ ಹೋಗ್ಬೇಡ್ರಿ. ಆಗ್ಲಿ ನೋಡು, ಈಗ ಹೇಳ್ತಾ ಇದ್ದೀನಿ, ನೀನು ಬರಲ್ಲ ಅಂತಂದರೆ ನಾನು ಮಾತ್ರ ಈಗ ಉಳಿದಿರೋ ಅಲ್ಪ ಸ್ವಲ್ಪ ಚೂರು ಪಾರು ಆಸ್ತಿನೂ ಎಲ್ಲದನ್ನು ಪ್ರತಿಯೊಂದನ್ನು ನಾನು ಕಳ್ಳು ಬೆಳಗ್ಗೆ ಯಾರಿಗಾರ ಹೆಸರಿಗೆ ಬರೆದು ಸತ್ತೋಕೇನೆ. ಏನಂತೆ ನೋಡು, ನಿನಗೆ ಬಿಟ್ಟಿದ್ದು ನಿಮ್ಮಿಷ್ಟ. ಏನಾತ? ಸತ್ನಂತ ನಿನ್ನ ಗಂಡ? ಏನಾಗಿತ್ತಂತೆ? ಎಣ್ಣೆ ಕುಡಿದಿದ್ನಂತ. ಅಯ್ಯೋ ದೇವ್ರೆ, ಅದಕ್ಕೆ ಹಚ್ಚಿದ್ಲನ ನಿಮ್ಮ ಅತ್ತೆ ಬಾ ಅಂತೇಳಿ? ಅಯ್ಯೋ ದೇವ್ರೆ. ಅದಕ್ಕೆ ಬರಲ್ಲ ಅಂತ ಹೇಳಿದೆ. ಯಾಕೆ ಹೋಗ್ಬೇಕು?
ಅವಾಗ ಬಿಟ್ಟಾಗೈತಿ. ಈಗ ಆಗೋ ಶಾಸ್ತ್ರಗಳಿಗೆ ನಾ ಯಾಕೆ ತಲೆ ಕೊಡ್ಬೇಕು? ಅದಕ್ಕೆ ಬರಲ್ಲ ಅಂತ ಹೇಳಿದೆ. ಅಯ್ಯೋ ದೇವ್ರೆ, ಏನವ ಇದು ಒಂದು ಗೊತ್ತಾಗವಲ್ತು. ಭಾಳ ಒಂಥರ ದೇವರು ಒಬ್ರಿಗೆ ಕಷ್ಟ ಕೊಡೋಕೆ ಶುರು ಮಾಡಿದ ಅಂದರೆ ಒಬ್ರಿಗೆ ಕಷ್ಟ ಕೊಟ್ಕೊಂತಾನೆ ಇರ್ತಾನೆ. ಅವನ ಕಣ್ಣಿಗೆ ಬೇರೆ ಯಾರು ಕಾಣೋದಲ್ಲೋ ಏನೋ ದೇವರಿಗೆ ಗೊತ್ತು. ಜ್ಯೋತಿ, ಏನಕ್ಕೆ ಬರಕ್ಕೆ ಹೇಳಿದೆ? ಅಲ್ಲ ಅತ್ತಿಗೆಮ್ಮ, ಯಾಕೆ ಅವ್ರ ಮನೆಗೆ ಹೋಗಿ ನೀವು ಅದೆಲ್ಲ ಮಾತಾಡಿ ಬಂದಿರಿ? ಯಾರ ಮನೆಗೆ ಹೋಗಿದ್ಲಿಕ್ಕೆ? ಓ, ಹಂಗಾರ ಅಣ್ಣ ನಿಮ್ಗೆ ವಿಚಾರ ಗೊತ್ತಿಲ್ಲ? ಎಲ್ಲವ ಯಾರ ಮನೆಗೆ? ಜೊತೆ ಮನೆಗೆ ಹೋಗಿದ್ಲ ಈಕೆ? ಅಯ್ಯಣ್ಣ, ನೀನು ಹೋಗಿದ್ಲ ಅತ್ತಿಗೆಮ್ಮ. ಹೋಗಿ ಮಾತಾಡ್ಯಾರ, ಕೇಳ್ಬೇಕಾರ ಅತ್ತಿಗೆಮ್ಮನ. ಅದು ಮಾತಾಡೋದಷ್ಟೇ ಅಲ್ಲ, ಬಾಯಿ ಬಂದಿದ್ದೆ ಮಾತಾಡಿ ಬಂದಾರಲ್ಲಿ. ಆಕಿ ಸೊಸಿ ಕುಡಿದು ತೂರಾಡೋದ್ರಿಂದ ಹಿಡಿದು ಪ್ರತಿಯೊಂದು ಇವತ್ತಿನವರೆಗೆ ಏನೇನಾತೆಲ್ಲ ಹೇಳಿ ಬಂದಾರಲ್ಲಿ. ಊಟ ಮಾಡೋ ಹೊತ್ನಾಗೂ ಸುಮ್ಮನೆ ಊಟ ಮಾಡಿಲ್ಲಂತೆ. ಏನೇನೇನೇನ ಬಾಯಿಗೆ ಬಂದಂಗೆ ಮಾತಾಡಿದ್ದಂತಲ್ಲೇ. ಅಯ್ಯ, ಇದು ಒಳ್ಳೆ ಕತಿ ಆತವ. ಅಲ್ಲ ಜ್ಯೋತಿ, ನಾ ಏನಾರ ನಿನ್ನ ಬಗ್ಗೆ ಮಾತಾಡೇನು? ನಿಮ್ಮವ್ವ ನಿಮ್ಮ ಅಪ್ಪನ ಬಗ್ಗೆ ಮಾತಾಡೇನು? ಏನು ಮಾತಾಡೀನಿ? ಯಾಕತ್ತಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಿಲ್ಲ? ಹೌದ್ರಿ, ಇವ್ರ ಅಪ್ಪನು ಭಾಳ ಕುಡಿತಾರ, ನಮ್ಮ ಶಾಂತವ್ಗೂ ಭಾರಿ ಗೋಳ. ಕುಡಿಬೇಡ ಕುಡಿಬೇಡ ಅಂತಿರ್ತಾಳ. ಎಲ್ಲಿ ಕೇಳ್ತಾರ್ರಿ ಗಂಡ್ಮಕ್ಳು ಮಾತು? ಎಷ್ಟು ಹೇಳಿದ್ರು ಅವರು ಅನ್ಸರ್ಸ್ಕೊಂಡು ಹೋಗ್ತಾರ್ರಿ ನಮ್ಮ ಶಾಂತವ್ವ ಅಂತ ಹೇಳಿಲ್ಲ. ಒಳ್ಳೇದೇ ಹೇಳಿಲ್ಲನ. ಪಾಪ ನಮ್ಮ ಶಾಂತವ್ವ ಎಷ್ಟು ಸಮಾಧಾನಲೇ ಇರ್ತಾಳ, ತಡ್ಕೊಂಡು ಹೋಗ್ತಾಳ ಅಂತ ಒಳ್ಳೇದೇ ಹೇಳೇನಲ್ಲ ನಾನು. ಅತ್ತಿ, ನೀವು ಒಳ್ಳೇದು ಹೇಳಿರ್ಬೋದು, ಅಲ್ಲಿ ನನಗೆ ಕೆಟ್ಟದ್ದೇ ಆಗಿದ್ದು. ನಮ್ಮ ಅತ್ತಿ ಏನಂದ್ಲು ಗೊತ್ತ ನೀವು ಹೋದ್ಮೇಲೆ? ಅಲ್ಲ, ನನ್ನ ಮಗ ಕುಡಿತಾನಂತೇಳಿ ಮನೆ ಬಿಟ್ಟು ನೀ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೇನೆ ಅಂತ ಒದರಾಡ್ತಿ. ನೀನು ನಿಮ್ಮ ಅಪ್ಪ ನಮ್ನಿ ಕುಡಿದಿದ್ದು ಮಾಡ್ತಾನಂತ ನಿಮ್ಮವ್ವ ಅನ್ಸರ್ಸ್ಕೊಂಡು ಹೋಗಂಗಿಲ್ಲನ? ಸೀಮೆಗಿಲ್ಲದ ನಿನಗ ನಂಗಾರ ಮಾಡೋದು ಬರೋದು ಹಿಂಗೆಲ್ಲ ಮಾಡಕ ಅಂತ ಮಾತಾಡಿದ್ಲು. ಅಷ್ಟೇ ಅಲ್ಲ, ಬಾಯಿಗೆ ಬಂದಂಗೆ ಮಾತಾಡಿದ್ದು. ಅಲ್ಲ, ಏನು ನಿನ್ನ ಗಂಡು ಕುಡಿತಾನಂತೇಳಿ ಅಷ್ಟೆಲ್ಲ ಒದರ್ತಿ ನೋಡಲ್ಲೇ. ನಿಮ್ಮ ಅತ್ತಿ ಸೊಸಿ ಸತಿಗೆ ಕುಡಿತಾಳಂತ, ಹೆಣ್ಮಕ್ಳ ಕುಡಿತಾರ ನಿಮ್ಮ ಕುಟುಂಬದಾಗ. ನನ್ನ ಮಗಂದು ಏನು ಹೇಳ್ತೀನಿ ನೀನು ಅಂತೇಳಿ ಎಷ್ಟು ಮಾತಾಡಿದ್ಲು ಗೊತ್ತಾ ನಮ್ಮ ಅತ್ತಿ? ಅಯ್ಯ ಕತಿಯಪ್ಪ, ಅದೇನು ತಪ್ಪಿಸ್ರಿ ಅದು? ಆಕೆ ಹಿಂಗೆಲ್ಲ ಮಾತಾಡ್ತಾಳಂತ ನನಗೇನು ಗೊತ್ತು? ಅದ ಅತ್ತಿ ನಾನು ಹೇಳಿದ್ದು, ನೀವು ನಮ್ಮ ಕಾಂದಾನಿ ವಿಚಾರ ಅಲ್ಲಿ ಬಂದು ಯಾಕೆ ಮಾತಾಡಕ್ ಹೋದ್ರಿ? ನೀವು ನಾನು ಕರೆದಿದ್ರೇ ಇಲ್ಲ. ಬರ್ತೇನೆ, ಒಂದು 2 ದಿನ ತಡ್ರಿ ಅಂದಿದ್ದೆ ನಾನು. ನೀವು ಅಷ್ಟು ತಡಕಿಲ್ದ ಪುರ್ಸತ್ತಿಲ್ದ ಅಲ್ಲಿ ಬಂದು ಅವ್ರಿದ್ರಿಗೆಲ್ಲ ಹೇಳಿ ಅಷ್ಟು ಸೀನ್ ಕ್ರಿಯೇಟ್ ಮಾಡೋಂಥ ಅವಶ್ಯಕತೆ ಏನಿತ್ತು? ಅಯ್ಯವ್ವ, ಅದು ನೋಟಿಸು ಕಳ್ಸಾಕ ಅಂತೇಳಿ ನಾ ಬಂದು ಹೇಳಿದ್ದು. ಆದ್ರೆ ಅದನ್ನು ನಿಮ್ಮ ಅತ್ತಿ ಹಿಂಗೆ ತಿಳ್ಕೊತಾಳಂತ ನನಗೇನು ಗೊತ್ತವ? ಕತ್ತಿಯವತ್ತಾಗ ನಿಂದು ನಮಗೇನು ಕನಸು ಬಿದ್ದಿರ್ತತಾನೆ ಯಾರ್ಯಾರ ಒಂದು ಮಾತು ಅನ್ಬೇಕು ಮಾಡ್ಬೇಕು ಅಂತೇಳಿ. ಇದು ಒಳ್ಳೆ ರಾಮಾಯಣ ಆತು ಬಿಡು. ಆದರೂ ನೀವು ಹೇಳಿದ ಮಾತ್ರ ಸರಿ ಇಲ್ಲ ಅದಿಗಮ್ಮ. ಖರೇನ ಭಾಳ ಒಂಥರ ಬೇಜಾರಾತಪ್ಪ. ಹಿಂಗೆ ನೀವು ಯಾಕವೆಲ್ಲ ನಿಮ್ಮ ಸುದ್ದಿ ಅಂತ ನನಗೆ ಅದು ಅರ್ಥ ಆಗಲ್ಲ ತಗ. ನೀವು ಅಲ್ಲಿ ನನ್ನ ಮಗಳ ಮನ್ಯಾಗ ಹೋಗಿ ಇವೆಲ್ಲ ಮಾತಾಡಕ್ಕೆ ಹೋಗ್ಬಾರ್ದು ಅದಿಗಮ್ಮ. ಈಗ ನೋಡ್ರಿ, ಎಷ್ಟು ಒಂಥರ ಮರ್ಯಾದೆಗೇಡಿ, ಹೌದಿಲ್ಲ? ಏನಾರ ಮಾತಾಡತ್ಲೆ ಮಾತಿಗೆ ಮುಂಚೆ ತೆಗಿತಾಳಂತೆ ಇಲ್ಲಿ ಸುದ್ದಿನ, ಗೊತ್ತಾ? ಹಿಂಗೆ ತೆಗಿದ್ರೆ ಮಾತಾಡೋದು ಹೆಂಗ, ಇದು ಮಾಡೋದು ಹೆಂಗ? ಭಾಳ ಒಂಥರ ಮರ್ಯಾದೆ ಹೋದಂಗಕತಿ. ನಿಮ್ಗೆ ಅರ್ಥ ಆಗಲ್ಲ ಅವೆಲ್ಲ. ಎಷ್ಟೇ ಆದರೂ ಕೊಟ್ಟು ಮನ್ಯಾಗ ಹೆಣ್ಮಕ್ಳು ಹೋಗಿರ್ತಾವ ಅಂದಾಗ ನಾವೆಲ್ಲ ಚೂಜಿಗೆ ಮುತ್ತು ಕೊಟ್ಟಂಗಿರ್ಬೇಕ ಹೊರತು ಏನು ಎತ್ತಬೇಕತ್ತ ನಮ್ಮ ಮನ್ಸಿಗೆ ಬಂದಂಗೆ ಮಾತಾಡಿ ಬರೋದಲ್ಲ. ಅಯ್ಯೋ ಆತು ಬಿಡ ಯವ್ವ, ನಂದ ತಪ್ಪಾಗೈತತ್ತಾಗ. ಅಲ್ಲ, ನಾನು ಏನೋ ಒಂದು ಅಲ್ಲಿ ನಮ್ಮ ಬಾಳೆದ್ ನಾ ಹೇಳ್ಕೊಂಡಿದ್ದು ಗೊತ್ತನ? ಅದ್ಗೆಮ್ಮ, ನೀವು ಬಾಳೆದ್ದು ಹೇಳ್ಕೊಂಡಿದ್ದಂತ ನೀವಂತೀರಿ, ಬಾಳೆದ್ದಲ್ಲ ಅಲ್ಲಿ ಹೇಳ್ಕೊಂಡಿದ್ದ. ಮನಿ ಮರ್ಯಾದೆ ತೆಗೆದು ಬಂದ್ರಿ ಹೋಗಿ. ಹೌದು ಮಾವ, ನೀನಾರ ಒಂದು ಸ್ವಲ್ಪ ಹೇಳ್ಬೋದಿತ್ತಪ್ಪ. ಈ ದರಿದ್ರಗೆಟ್ಟಕ್ಕೆ ನನಗೆ ಹೇಳಿ ಹೋಗಿಲ್ಲವಾ ಈಕಿ ಹೆಣ ಎತ್ತಾಕತ್ತಾಗ ನನಗೆ ಹೇಳಲಾರ್ದ ಅಲ್ಲಿ ಬಂದಿರೋದಕ್ಕೆ ಗೊತ್ತಾ? ನನಗೆ ಹೇಳಿದ್ಲಂದ್ರೆ ಈಕಿ ಕಾಲ್ ಮರ್ಗಿಲೆ ಹೊಡಿತಿದ್ದೆ. ಈಕಿ ಹೆಣ ಕೆಂಟಗಾಲಿ ಇರ್ಸಾಕ ನಾನು ಕಾಲ್ ಮರ್ಗಿಲೆ ಹೊಡಿತಿದ್ದೆ. ಮತ್ತೆ ಅಲ್ಲಿ ಹೋಗ್ಬೇಡ ಅಂತೇಳಿ ನನಗೆ ಉಸುಲು ಹೊಡಿಲಾರ್ದ ಬಂದಿರೋದಕ್ಕೆ ಅಲ್ಲಿ. ಅತ್ತಿ, ನೀವು ಬೇಜಾರು ಮಾಡ್ಕೊಂಡ್ರು ಅಡ್ಡಿ ಇಲ್ಲ, ನಿಮ್ಮ ಕೇಸ್ ನಾನು ತಗೊಳಲ್ಲ. ಯಾಕ? ಅಲ್ಲೇ ಜ್ಯೋತಿ, ಎಷ್ಟರ ಇದ್ದಿ ನೀನು? ಮತ್ತೆ ಇದಕ್ಕೆ ನನಗೆ ಸಿಟ್ಟು ಬರ್ತತೆ ಬರೋದಿಲ್ಲ ಹೇಳಂಗಾರ ನೋಡೋಣ. ಆ ಹಡಿಬಿಟ್ಟಿ ಸುಂದ್ರಿ ಕೇಸ್ ತೊಗೊಂಡು ಬಗೆಹರಿಸಿದಿ ನೀನು. ಅಲ್ಲ, ನನ್ನ ಮಗನ ಕೇಸ್ ತೊಗೊಳಕ್ ಒಲ್ಲೆ ಅಂತೀಯ? ಯಾಕ? ನಾ ಏನು ರೊಕ್ಕ ಕೊಡೋದಿಲ್ಲ ಅಂದೆ ನಿನಗೆ? ಹೇಳ, ನಾ ಏನು ರೊಕ್ಕ ಕೊಡೋದಿಲ್ಲ ಅಂದೆ ನಿನಗೆ? ತೀರಾ ಮಾಡ್ತೀರವ ನೀವರ ಅತ್ತಾಗ. ಅಯ್ಯೋ ದೇವ್ರೆ, ಇನ್ನೂ ರೊಕ್ಕ ಕೊಡೋದಿಲ್ಲ ಅಂದಿದ್ರೆ ಏನಿತ್ತ ನಿಮ್ದು ಕತಿ ಅತ್ತಾಗ? ಅಲ್ಲ, ಎಲ್ಲ ಕೊಡ್ತತಿ ನಿಂದು, ನೀ ತಗೋ ಅಂತ ಹೇಳೇ ಇಷ್ಟ ಐತಿ. ಇನ್ನು ಇಲ್ಲಂದಿದ್ರ ಗತಿ ಏನಂತೀನಿ ನಾನು. ಹಂಗಲ್ಲ ಅತ್ತಿಗೆಮ್ಮ, ನಾನೇ ಇತ್ತಿತ್ತಾಗ ಡೈವರ್ಸ್ ಕೇಸ್ಗಳನ್ನ ತೊಗೊಳೋದನ್ನ ಕಮ್ಮಿ ಮಾಡಂತ ಹೇಳಿ ಕಮ್ಮಿ ಮಾಡಿಸೇನಿ. ಲಾಸ್ಟ್ ಸುಂದ್ರಿದಾದ್ಮೇಲೆ ಇನ್ನೊಂದು ಯಾವ್ದೋ ಬಂದಿತ್ತಪ್ಪ, ಅದೊಂದಾದ್ಮೇಲೆ ಮತ್ತೆ ತಗೋಬೇಡ ಅಂತೇಳಿ ತೆಗಿಸ್ಕೊಟ್ಟಿಲ್ಲ. ಬೇಡ ಅಂದೆ ನಾನೇ. ಯಾಕೆ ಒಂದು ಗಂಡ ಹೆಂಡ್ತಿ ನಗಲ್ಸ ಕರ್ಮ ನೀನು ಗಂಟ್ಕೊಂತತಿ. ಅದು ಏನೇ 108 ಕಾರಣ ಇರ್ಬೋದು, ಕಾನೂನು ಪ್ರಕಾರನೇ ಹೋಗ್ಬೋದು. ಆದರೂ ಅದು ಕಾರಣ ನೀನು ಅಕ್ಕಿ ಅಲ್ಲವಾ? ಬೇಡ, ಇದೊಂಥರ ಮರ್ಯಾದೆ ಹೋಗು ಕೆಲಸ ಇದ್ದಂಗಿದೆ, ಬೇಡ ಅಂತೇಳಿ ಹೇಳಿದೆ. ಕರಮ್ ಹತ್ತತಿ, ಯಾಕೆ ಬೇಡ ಅಂತೇಳಿ. ಓ, ಇಷ್ಟು ದಿನ ಕರ್ಮ ಹತ್ತಿಲ್ಲ, ಇಷ್ಟು ದಿನ ಇದೆಲ್ಲ ನಿಮಗೆ ಚಲೋ ಅನ್ಸಿತ್ತು. ಈಗ ನಂದೊಂದು ನನ್ನ ಮಗಂದು ನಾನು ಬೇರೆ ಲಾಯರ್ ಬೇಡ ಅಂತೇಳಿ ಈಗ ಹೇಳಿದ್ದಕ್ಕೆ ಹಿಂಗಲ್ಲ. ಆಗ್ಲೇ ಶಾಂತವ, ಆಗ್ಲಿ, ನೀ ಹೆಂಗೆ ಹೇಳ್ತಿ ಹಂಗಾಗ್ಲಿ. ಏನು ನೀ ಹೆಂಗೆ ಹಚ್ಕೊಂತೀಯಲ್ಲ ನಾನು ಹಂಗೆ ಹಚ್ಕೊತೇನೆ, ನೀ ಹೆಂಗೆ ದೂರ ಮಾಡ್ತೀಯಲ್ಲ ನಾನು ಹಂಗೆ ದೂರ ಮಾಡ್ತೇನೆ. ಏನು ಅಲ್ಲ, ನಂದು ಒಂದು ಮಾಡಕ್ಕೆ ನಿಮಗೆ ಇಷ್ಟೊಂದು ನಿಮಗೆ ದುಸ್ತಾರ ಆಗಕತ್ತಲ್ಲ ನಿಮಗೆ? ಹಂಗಲ್ಲತ್ತಿ, ಬೇಡ ಅನ್ನಿಸ್ತು. ನೋಡು ಜ್ಯೋತಿ, ನೋಡುವ, ನಾ 16 ಲಾಯರ್ ಕಡೆ ಹೋಗಿಲ್ಲ. ನಿನ್ನ ಕೇಳ್ಕೊಂಡಿದ್ದು ನಿನಗೆ ಹೇಳಿದ್ದೆ. ನಮ್ಮ ಮನೆದೆಲ್ಲ ಪೂರ್ತಿ ವಿಚಾರ ನಿನಗೆ ಗೊತ್ತಿದ್ದಿದ್ದೆ ಐತಿ. ಅದಕ್ಕೆ ನಾನು ನಿನ್ನಂತಲೇ ಬಂದನಿ. ಇದು ಒಂದು ನನಗೆ ಮಾಡಿಕೊಡು, ಒಲ್ಲೆ ಅನ್ನಕ್ಕೆ ಹೋಗಬೇಡ. ಏನು
ನೀನ್ ಲಾಯರ್ ಈಗ ತಡಿ ಡಾಕ್ಟರ್ ಅಯ್ಯೋ ನಾ ಒಬ್ಬ ಮನುಷ್ಯನ ದೇಹ ಕೊರ್ಯಾಕೊಲ್ಲೆ ಯವ್ವ ನನಗೆ ಅವ್ನು ನೋವು ಆಕತಿ ನಂಗೆ ಅವ್ನು ಕೊರ್ಯಾಕೊಲ್ಲೆ ಅಂದ್ಬಿಟ್ರೆ ಎಲ್ಲರ ಆಪ್ರೇಷನ್ ಗಿಪ್ರೇಷನ್ ಮಾಡಾಕತ್ತೆ ಅಂತ ಮಾಡಿಯ ಹಂಗ ನಿನ್ನ ವೃತ್ತಿ ಲಾಯರ್ಕಿ ಆದ್ಮೇಲೆ ನಿಂದು ಏನು ಕರ್ತವ್ಯ ಐತದ ನೀ ಮಾಡ್ಬೇಕು ಏನ ಈಗ ಆತಲ್ಲಿ ಜೈಲ್ಯಾಗ ನೇಣು ಹಾಕೋರು ಇರ್ತಾರ ಕೊನೆ ಆಸೆ ಕೇಳಿ ಆಮೇಲೆ ನೇಣು ಹಾಕ್ತಾರ ಅಯ್ಯೋ ನಾ ಹಾಕಲ್ಲಪ್ಪ ಅಂದ್ರೆ ಕೆಲಸ ಮಾಡಾಕತ್ತೆ ಅಲ್ಲೇ ನನ್ನಿಂದ ಒಬ್ಬ ಮನುಷ್ಯನ ಜೀವ ಹೋಗತಿ ನಾವಲ್ಲಪ್ಪ ಅದನ್ನ ಮಾಡಾಕ ಅಂತಂದ್ಬಿಟ್ರೆ ಹಂಗಲ್ಲ ಅವ್ರ ಕೆಲಸದ ಅವ್ರು ಮಾಡ್ಲೇಬೇಕು ಅದನ್ನ ನೀನ್ ಯಾಕೆ ಮತ್ತೆ ಗರಿದನ್ ಇದಕ್ಕೆ ಕಲ್ತಿ ಒಬ್ರು ಕೊಲೆ ಆಪಾದನೆ ಬರ್ತಿರ್ತಾವು ಆಸ್ತಿ ವಿಚಾರದ ಬರ್ತಾವು ಇನ್ನೇನೋ ಬರ್ತಾವು ಮತ್ತೊಂದು ಬರ್ತಾವು ಇವು ಬರ್ತಾವು ಅದ್ರಾಗೂ ಪ್ರಪಂಚದಾಗ ಡೈವರ್ಸ್ ಕೊಡೋದಂತೂ ಹೆಚ್ಚಾಗೈತಿ ಇದನ್ನ ನಾನು ಮಾಡಲ್ಲ ಅಂತಂದ್ರೆ ಎಲ್ಲಿ ಹೋಗ್ಬಿಡ್ತತಿ ಇದು ಹಂಗ ಮಾಡಬೇಡ ಮಾಡು ಯಾಕೆ ಆಯ್ತತಿ ಸರಿ ಇದು ಒಂದೇ ಲಾಸ್ಟ್ ಇನ್ಮೇಲೆ ನಾನು ಡೈವರ್ಸ್ ಕೇಸ್ಗಳನ್ನ ತಗೊಳ್ಳಲ್ಲ ಕೈ ಮುಗಿತೀನವ ಅದು ಒಂದು ಸೊಸೆಯಿಂದ ನನಗೆ ಮುಕ್ತಿ ಕೊಡಿಸ್ಬಿಡು ಬರಬ್ಬರಿ ಇಲ್ಲ ಆಕಿ ಬರಬ್ಬರಿ ಇಲ್ಲ ಸ್ವಲ್ಪ ಆ ಹುಡುಗಿಗೆ ಮಾನವೀಯತೆ ಅನ್ನೋದಿಲ್ಲ ನನಗೆ ಆಕಿ ಮೇಲೆ ಸಿಟ್ಟು ಐತಿ ಇಲ್ಲ ಅಂತ ಹೇಳಂಗಿಲ್ಲ ರೊಕ್ಕಿದ್ದಕ್ಕೆ ಅಂತೇಳಿ ಆಕಿನ ಅಷ್ಟು ಕಾಳಜಿಯಿಂದನೂ ನೋಡ್ಕೊಂಡೆ ನಾನು ಆಕಿ ಯಾವಾಗ ಕುಡಿತಾಳ ಮಾಡ್ತಾಳ ಅಂತ ಗೊತ್ತಾತಲ್ಲ ಅವಾಗ ನಂಗೆ ಭಾಳ ಬೇಜಾರಾಗಿದ್ದು ಏನು ನಾನು ಎಷ್ಟಾಕೈತಷ್ಟು ಅತ್ತಿ ಹೇಳ್ತಾಳ ಹಿಂಗೆಲ್ಲ ನೀ ಚಟ ಮಾಡಬೇಡ ಮಕ್ಕಳು ಮರಿ ಮಾಡ್ಕೊ ಅಂತೇಳಿ ನಿಂತಿದ್ದಕ್ಕೂ ಗುಳಿಗೆ ತೊಗೊಂಡು ಒಮ್ಮೆ ನೀರು ಹಣಿಸ್ಕೈ ಬಿಟ್ಲು ಹಿಂಗೆ ಯಾರು ತಡ್ಕೋತಾರೆ ಹೇಳೋ ಜೊತೆ ನೋಡೋಣ ನೀ ಇಷ್ಟು ಚಲೋ ಇದ್ದ ನಿಮ್ಮ ಅತ್ತಿ ಹಂಗೆ ಮಾಡ್ತಾಳೆ ನಾನು ಹಂಗಾರ ನಮ್ತಕಿನ್ ನಾನು ಹೆಂಗೆ ಸುಧಾರಿಸ್ಕೊಳಕತ್ತಿ ನನ್ನ ಮಗ್ಗ ಇಷ್ಟ ಇಲ್ಲ ಸ್ವಲ್ಪ ಜೊತೆ ಇದು ಒಂದು ಮುಕ್ತಿ ಓಡಿಸು ಹೆಂಗೆ ಮಾಡಬೇಡ ಶಾಂತವ ನೀ ಸುಮ್ಮನಿದ್ ಬಿಡು ಇದಾಕಿ ಕೆಲಸ ಹಾಕಿ ಮಾಡಲಿ ನೀ ಯಾಕೆ ಬೇಡ ಅಂತ ಹೇಳ್ತಿ ಆತ ನಾನು ಅವ್ರ ಮನೆಗೆ ಹೋಗಿ ಮಾತಾಡಿ ತಪ್ಪ ಇರ್ಬೋದು ತಪ್ಪಾಗೈತವ ನಾನು ಬಂದು ಮಾತಾಡಬಾರ್ದಾಗಿತ್ತು ಅದು ನಂದೇ ತಪ್ಪು ಆದ್ರೆ ಅದಕ್ಕೂ ಇದಕ್ಕೂ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ಏನು ಆಯ್ತತ್ತೆ ಮಾಡ್ಕೊಡ್ತಂತು ಆದ್ರೂ ಸರೋಜಾ ನೀವ್ ಹೊಟ್ಟಿಗೆ ಅನ್ನ ತಿನ್ನಲ್ ಬಿಡು ನೀನು ಬಾಯಿ ಮುಚ್ಕೊಂಡಿರ್ರಿ ಹೌದು ನನಗೆ ಹೋಗ್ಬಾರ್ದಾಗಿತ್ತು ಏನೋ ಒಂದು ಮಿಸ್ ಆಗಿತ್ತು ತಗೋರಿ ಅಯ್ಯೋ ಅಯ್ಯೋ ನಿಮ್ದೊಂದು ಕತಿ ಅತ್ತಾಗ ಒಟ್ಟಿಗೆ ಅನ್ನ ತಿನ್ನಲ್ಲ ಅಂತ ಹೌದು ಪಾಪ ಒಟ್ಟಿಗೆ ಅನ್ನ ತಿನ್ನಲ್ಲ ನಿಮಗೆ ಏನು ಮಾಡಾಕ್ತಾನಲ್ಲ ದಿನಾನು ಅದನ್ನೇ ತಿನ್ನೋದು ಏನು ಅದನ್ನ ತಿಂದಿದ್ದೆ ಅಂದ್ರೆ ಹಿಂಗ್ ಮಾಡ್ತಿದ್ದೇನ್ಲೇ ನೀನು ಅದಕ್ಕೆಮ್ಮ ಇದೇ ಕೊನೆ ಅಂತ ತಿಳ್ಕೊಂಬಿಡ್ರಿ ಇನ್ನು ಯಾವತ್ತೂ ಅಲ್ಲಿ ಹೋಗಿ ಏನಾರ ಅಡ್ಡದಿಡ್ಡಿ ಮಾತಾಡಕ ಹೋಗ್ಬೇಡ್ರಿ ನೀವು ಅಲ್ಲಿ ತಪ್ಪು ತಿಳ್ಕೊಬೇಡ್ರಿ ಆ ಮನೆ ಸುದ್ದಿಗೆ ಹೋಗ್ಬೇಡ್ರಿ ಏನಿದ್ದಿದ್ದು ಇಲ್ಲೇ ಮಾತಾಡಿ ಬಗೆಹರಿಸ್ಕೊರಿ ಅಷ್ಟೇ ಏನು ಹೇಳ್ತೇನೆ ಕೇಳ್ರಿ ಆಯ್ತು ತಗೋರವ ಆಯ್ತಾತಾ